ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾಸಿಮಪ್ಪ ಗುಂಜೇಳಿ. ವೆಲ್ಕಮ್ ಟು ರಿಯಲ್ ಕಾಂಪಿಟೇಟಿವ್ ಅಕಾಡೆಮಿ ಇಂಡಿಯಾ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಒಂದು ಅವಧಿಯಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯವಾದಂಥ ಟಾಪಿಕ್ಕು ಅದು ಸೆಲ್ ಅಥವಾ ಜೀವಕೋಶ ಅನ್ನುವಂಥ ಒಂದು ವಿಷಯದ ಕುರಿತು ಬಹುಮುಖ್ಯವಾದಂಥ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೀನಿ. ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಏನಿದೆ ಮೊದಲನೇ ಪ್ರಶ್ನೆ? ರೈಟ್, ನೋಡ್ರಿ, ಜೀವಿಗಳ ಮೂಲಭೂತ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಅಂತ ಇದೆ. ಕ್ರಿಯಾತ್ಮಕ ಅಂದ್ರೆ ಕೂಡ ಸರಿನೇ, ತಪ್ಪೇನಿಲ್ಲ. ಕಾರ್ಯಾತ್ಮಕ ಘಟಕ ಯಾವುದು? ಅಥವಾ ಇಂಗ್ಲಿಷ್ನಲ್ಲಿ ಇದನ್ನ ದ ಬೇಸಿಕ್ ಯೂನಿಟ್ ಆಫ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಕರೀತಾರೆ. ಯಾವುದು? ಅಂಗನ ಅಥವಾ ಜೀವಕೋಶನ ಅಥವಾ ಅಂಗಾಂಗ ಅಥವಾ ಅಂಗ ವ್ಯವಸ್ಥೆ? ನೆನ್ಪಿಡ್ಬೇಕು. ಸರಿಯಾದಂಥ ಉತ್ತರ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ಯಾವುದು ಅಂತ ಹೇಳಿದ್ರೆ ಜೀವಕೋಶ ಎನ್ನುವಂಥದ್ದು. ಯಾವುದು? ಜೀವಕೋಶ ಎನ್ನುವಂಥದ್ದು ಆಯ್ಕೆ ಬಿ ಏನಿದೆ ನೋಡ್ರಿ, ಸರಿಯಾದಂಥ ಉತ್ತರ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಸೆಲ್ ಅಂತ ಹೇಳಿ ಕರಿತೀವಿ. ರೈಟ್, ಮುಂದಿನ ಪ್ರಶ್ನೆ ನೋಡೋಣ. ಏನಿದೆ ನೋಡ್ರಿ ಮುಂದಿನ ಪ್ರಶ್ನೆ. ಜೀವಕೋಶವನ್ನು ಮೊದಲ ಬಾರಿಗೆ ಕಂಡುಹಿಡಿದಂಥ ವಿಜ್ಞಾನಿ ಯಾರು? ಹೂ ಡಿಸ್ಕವರ್ಡ್ ದ ಸೆಲ್ ಅಟ್ ಫಸ್ಟ್ ಟೈಮ್ ಆರ್ ಹೂ ಡಿಸ್ಕವರ್ಡ್ ದ ಸೆಲ್ ಫಸ್ಟ್ ಅಂತ ಹೇಳಿದ್ರೆ ಯಾರು? ಚಾರ್ಲ್ಸ್ ಡಾರ್ವಿನ್ ಅಲ್ಲ. ಚಾರ್ಲ್ಸ್ ಡಾರ್ವಿನ್ ಅವರು ಅಲ್ಲ. ಲೂಯಿ ಪಚ್ಚರು ಹುಚ್ಚು ನಾಯಿ ಕಡಿತದಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿದಂಥವ್ರು ಅವರು ಅಲ್ಲ. ಮೆಂಡಲ್ ಈತ ಅಂದರೆ ಆವರ್ತಕ ಕೋಷ್ಟಕಕ್ಕೆ ಸಂಬಂಧಪಟ್ಟಂತೆ ಆಧುನಿಕ ಆವರ್ತಕ ಕೋಷ್ಟಕದ ವಿಜ್ಞಾನಿ ಅಥವಾ ಜನಕ ಯಾರಂತ ಹೇಳಿದ್ರೆ ಮೆಂಡಲ್ ಅವರು. ಹೌದಾ? ಸರಿಯಾದಂಥ ಉತ್ತರ ಯಾವುದಂತ ಹೇಳಿದ್ರೆ ಬಿ ಇದೆ ನೋಡ್ರಿ, ರಾಬರ್ಟ್ ಹುಕ್. ಇವರು ಜೀವಕೋಶವನ್ನ ಕಂಡುಹಿಡಿದಂಥ ವಿಜ್ಞಾನಿ. ಮುಂದಿನ ಪ್ರಶ್ನೆ ನೋಡಿ. ನೋಡ್ರಿ, ಏನಿದೆ ಮುಂದಿನ ಪ್ರಶ್ನೆ. ರೈಟ್, ಓಕೆ. ನೆಕ್ಸ್ಟ್, ಜೀವಕೋಶದ ನಿಯಂತ್ರಣ ಕೇಂದ್ರ ಯಾವುದು? ಅಥವಾ ವಿಚ್ ಯೂನಿಟ್ ಈಸ್ ಕಾಲ್ಡ್ ಆಸ್ or which unit or which tissue or which unit which can controls the complete cell ಅಂತ ಹೇಳಿದ್ರೆ ಜೀವಕೋಶವನ್ನ ನಿಯಂತ್ರಣ ಘಟಕ ಅಂತ ಹೇಳಿ ಯಾವುದನ್ನು ಕರಿತೀವಿ? ಮೈಟೋಕಾಂಡ್ರಿಯಾ ಅಲ್ಲ. ಮೈಟೋಕಾಂಡ್ರಿಯಾವನ್ನ ನಾವು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿ ಕರಿತೀವಿ. ದ ಪವರ್ ಹೌಸ್ ಆಫ್ ದಿ ಸೆಲ್. ವಿಚ್ ಆರ್ಗನ್ ವಿ ಆರ್ ಗೋಯಿಂಗ್ ಟು ಬಿ ಕಾಲ್ ಹ್ಯಾಸ್ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಹೇಳಿದ್ರೆ ದಟ್ ಈಸ್ ಮೈಟೋಕಾಂಡ್ರಿಯಾ ಅಲ್ಲ. ಕೋಶ ಭಿತ್ತಿ ಇದು ಜೀವಿಗಳಲ್ಲಿ ಕಂಡು ಬರೋದೇ ಇಲ್ಲ. ಹೌದಾ? ಕೋಶ ಭಿತ್ತಿ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಸಸ್ಯಗಳಲ್ಲಿ ಕಂಡು ಬರುತ್ತೆ. ಅಂದ್ರೆ ಜೀವಕೋಶದೊಳಗ ಇರುವಂತಹ ಒಂದು ಅದನ್ನ ಇವೇನ್ ಕರಿತೀವಿ ನಾವು, ಆ ಒಂದು ಯೂನಿಟ್ಸ್ ಅನ್ನ ಅಥವಾ ಅಂಗಾಂಗಗಳನ್ನ ರಕ್ಷಣೆ ಮಾಡತಕ್ಕಂಥದ್ದು ಅಥವಾ ಅವುಗಳಿಗೆ ರಕ್ಷಣೆ ಒದಗಿಸ್ತಕ್ಕಂಥ ಕೆಲಸ ಯಾವುದು ಮಾಡ್ತಾ ಅಂತ ಹೇಳಿದ್ರೆ ಕೋಶ ಭಿತ್ತಿ ಮಾಡುತ್ತಾ. ಹಾಗಾಗಿ ಇದು ಕೂಡ ಅಲ್ಲ. ಸೈಟೋಪ್ಲಾಸಮ್ ಇದು ಕೂಡ ಅಲ್ಲ. ಸೈಟೋಪ್ಲಾಸಮ್ ಏನ್ ಕೆಲಸ ಅಂತ ಹೇಳಿದ್ರ ಜೀವಕೋಶದೊಳಗಡೆ ಲೋಳೆಯಂತಹ ವಸ್ತುವನ್ನು ನಾವೇನಂತ ಕರಿತೀವಿ? ಸೈಟೋಪ್ಲಾಸಮ್ ಅಂತೇಳಿ ಕರಿತೀವಿ. ಇಲ್ಲಿ ಕೇಂದ್ರಕ ಸರಿಯಾದಂತ ಉತ್ತರ. ಇದನ್ನ ಕೇಂದ್ರಕ ಕೂಡ ಅಂತ ಕರೀತಾರ, ಇಲ್ಲಾಂದ್ರೆ ಇನ್ನೊಂದು ಏನಂತ ಕರಿಬಹುದು ಇದಕ್ಕಂತ ಹೇಳಿದ್ರೆ ನಾವು ಕೋಶ ಕೇಂದ್ರ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ಕೋಶ ಕೇಂದ್ರ. ರೈಟ್, ಅಥವಾ ನ್ಯೂಕ್ಲಿಯಸ್ ಅಂತ ಕೂಡ ಕರೀತಾರೆ ಇಂಗ್ಲಿಷ್ನಲ್ಲಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಏನಿದೆ ಮುಂದಿನ ಪ್ರಶ್ನೆ? ಸಸ್ಯಕೋಶದಲ್ಲಿ ಮಾತ್ರ ಕಂಡುಬರುವ ರಚನೆ ಯಾವುದು? ಕೋಶ ಪೊರೆ ಇದು ಪ್ರಾಣಿಗಳಲ್ಲಿ ಇರುತ್ತಾ ಸಸ್ಯಗಳಲ್ಲಿ ಇರುತ್ತಾ? ಅಲ್ಲ. ಕೇಂದ್ರಕನ ಈಗ ತಾನೇ ನೋಡಿದ್ವಿ,
ಏನಂದ್ರೆ ಜೀವಕೋಶವನ್ನ ನಿಯಂತ್ರಿಸುವಂತಹ ಘಟಕ ಕೇಂದ್ರಕ ಅಲ್ಲ. ಎಸ್, ಇಲ್ಲಿದೆ ನೋಡ್ರಿ, ಕೋಶ ಭಿತ್ತಿ ಎನ್ನುವುದೆಂದಿದೆಯಲ್ಲ, ನಾವು ಅದನ್ನ ಸೆಲ್ ವಾಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಲ್ ವಾಲ್ ಅಂತೇಳಿ ಕರಿತೀವಿ. ಸೆಲ್ ವಾಲ್. ಕೋಶ ಭಿತ್ತಿ ಏನಿದೆಯಲ್ಲ, ಇದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುವಂತಹ ಒಂದು ರಚನೆ. ಓಕೆ, ಆಯ್ಕೆ ಸಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ, ನೆಕ್ಸ್ಟ್ ಏನಿದೆ? 4ನೇ ಪ್ರಶ್ನೆ ಮುಗೀತು. ಮುಂದಿನ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ ಏನಿದೆ? ಜೀವಕೋಶದಲ್ಲಿ ಶಕ್ತಿಯನ್ನು ಉತ್ಪಾದಿಸುವ ಅಂಗ ಯಾವುದು? ಅಂಗಕ್ಕಂತ ಬಂದಿದೆ, ಕ್ಷಮೆ ಇರಲಿ. ಎಸ್, ಯಾವುದು ಶಕ್ತಿಯನ್ನು ಉತ್ಪಾದಿಸ್ತಕ್ಕಂಥದ್ದು? ಯಾವುದು ಇದು? ಏನಿದಿಲ್ಲ, ರೈಬೋಸೋಮು, ಇದು ಪ್ರೋಟೀನ್ ಉತ್ಪಾದನೆ ಕಾರ್ಖಾನೆ. ಕ್ಲೋರೋಪ್ಲಾಸ್ಟ್, ಇದು ಇದರಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತಾ. ಎಸ್, ಇದೆ ನೋಡ್ರಿ ಇಲ್ಲಿ. ಮೈಟೋಕಾಂಡ್ರಿಯಾ ಎನ್ನುವಂತಹ ಒಂದು ಅಂಗ, ಇದು ಜೀವಕೋಶದಲ್ಲಿ ಶಕ್ತಿಯನ್ನು ಉತ್ಪಾದಿಸುವಂತಹ ಕೇಂದ್ರ. ಓಕೆ, ಗಾಲ್ಗಿ ಕಾಂಪ್ಲೆಕ್ಸ್ ಕೂಡ ಅಲ್ಲ ನೋಡ್ರಿ. ಎಸ್, ಸರಿಯಾದ ಉತ್ತರ ಯಾವುದು? ಆಯ್ಕೆ ಸಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ಗಮನಿಸೋಣ. ಎಸ್, ಏನಿದೆ ಮುಂದಿನ ಪ್ರಶ್ನೆ? ದ್ಯುತಿ ಸಂಶ್ಲೇಷಣೆ ನಡೆಯುವ ಅಂಗ ಅಥವಾ ಅಂಗಕ ಯಾವುದು? ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿದ್ರೆ ನಾವು ಫೋಟೋಸಿಂಥಸಿಸ್ ಅಂತೇಳಿ ಕರಿತೀವಲ್ಲ, ಫೋಟೋಸಿಂಥಸಿಸ್ ನಡೆಯುವ ಅಂಗ ಯಾವುದು? ಮೈಟೋಕಾಂಡ್ರಿಯಾದಲ್ಲಿ ಫೋಟೋಸಿಂಥಸಿಸ್ ನಡೀತಾ? ಎಸ್ಪೆಷಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಜೀವಿಗಳಲ್ಲಿ ನಡೆಯೋದಿಲ್ಲ, ಸಸ್ಯಗಳಲ್ಲಿ ನಡೆಯುತ್ತಾ. ಇದನ್ನ ಈಸಿಯಾಗಿ ನಾವು ಆನ್ಸರ್ನ ಯಾವ್ದು ಆನ್ಸರ್ ಅದನ್ನ ಎಲಿಮಿನೇಟ್ ಮಾಡ್ಬೋದು. ನೋಡ್ರಿ, ಮೈಟೋಕಾಂಡ್ರಿಯಾ ಅಲ್ಲ, ಕ್ಲೋರೋಪ್ಲಾಸ್ಟ್ ನೋಡ್ರಿ. ಎಸ್, ದ ಸೈಟ್ ಆಫ್ ದ ಸೆಲ್ ವೇರ್ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್, ದಟ್ ಈಸ್ ಕ್ಲೋರೋಪ್ಲಾಸ್ಟ್. ರೈಬೋಸೋಮ್ಗಳು ಅಲ್ಲ, ಪ್ರೋಟೀನ್ ಉತ್ಪಾದನೆ ಕಾರ್ಖಾನೆ ಅದು. ಓಕೆ, ಸರಿಯಾದ ಉತ್ತರ ಯಾವುದು? ಬಿ. ಮುಂದಿನ ಪ್ರಶ್ನೆ ನೋಡ್ರಿ, ಏನಿದೆ? 7ನೇ ಪ್ರಶ್ನೆ. ಎಸ್, ನೋಡ್ರಿ, ಪ್ರೋಟೀನ್ಗಳ ಸಂಶ್ಲೇಷಣೆ ನಡೆಯುವ ಅಂಗಕ ಯಾವುದು? ಪ್ರೋಟೀನ್ಗಳನ್ನ ಹೇಳಿದೆ, ರೈಬೋಸೋಮ್ ಇಲ್ಲಿದೆ ನೋಡ್ರಿ. ಎಸ್, ಆಪ್ಷನ್ ಏನಿದೆಯಲ್ಲ ಸರಿ. ಓಕೆ, ಲೈಸೋಸೋಮ್ ಏನಂತ ಕರೀತಾರೆ ಗೊತ್ತಾ? ಆತ್ಮಹತ್ಯ ಸಂಚಶೀಲ ಅಂತೇಳಿ ಕರೀತಾರೆ. ಆತ್ಮಹತ್ಯ ಸಂಚಿಶೀಲ. ಓಕೆ, ಚೀಲ ಅಂತ ಕರೀತಾರೆ ನಾವು. ಅಥವಾ ಇದನ್ನ ಸೂಸೈಡ್ ಬ್ಯಾಗ್ ಆಫ್ ದ ಸೆಲ್ ಅಂತ ಕೂಡ ಕರೀತಾರೆ ಇಂಗ್ಲಿಷ್ನಲ್ಲಿ. ಲೈಸೋಸೋಮ್ ಏನಂತ ಕರೀತಾರ? ಸೂಸೈಡ್ ಬ್ಯಾಗ್ ಆಫ್ ದಿ ಸೆಲ್. ಮುಂದಿನ ಪ್ರಶ್ನೆ ನೋಡಿ, 8ನೇ ಪ್ರಶ್ನೆ. ಎಸ್, ಪ್ರಾಣಿ ಕೋಶದಲ್ಲಿ ಸಾಮಾನ್ಯವಾಗಿ ದೊಡ್ಡ ವ್ಯಾಕ್ಯೂಲ್ ಇರುತ್ತದೆಯೇ? ಇಲ್ಲ, ಇರೋದಲ್ಲ. ಇದು ದೊಡ್ಡ ವ್ಯಾಕ್ಯೂಲ್ ಅಂತ ಹೇಳಿದ್ರೆ ಈ ತರ ರೌಂಡ್ ಟೈಪ್ ಇರ್ತೈತೆ, ಹೌದಾ? ಓಲ್. ಇದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಸಸ್ಯ ಜೀವಕೋಶದಲ್ಲಿ ಕಂಡು ಬರುತ್ತಾ, ಪ್ರಾಣಿ ಕೋಶದಲ್ಲಿ ಕಂಡು ಬರಂಗಿಲ್ಲ. ಸಣ್ಣ ಪ್ರಾಣಿ ಜೀವಕೋಶದಲ್ಲಿ ಇರ್ತೈತಿ, ಬಟ್ ಚಿಕ್ಕದಾದಂಥ ವ್ಯಾಕ್ಯೂಲ್ಗಳು ಇರ್ತಾವೆ. ನೆಕ್ಸ್ಟ್ 9ನೇ ಪ್ರಶ್ನೆ. ಜೀವಕೋಶ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಸ್ಲೈಡನ್ ಮತ್ತು ಶಾನ್, ನ್ಯೂಟನ್ ಮತ್ತು ಐನ್ಸ್ಟೈನ್. ನ್ಯೂಟನ್ನು ಏನಿದಾರಲ್ಲ ಇವರು ಅಲ್ಲ, ನ್ಯೂಟನ್ ಇದೊಬ್ಬ ಭೌತಶಾಸ್ತ್ರಜ್ಞ. ಐನ್ಸ್ಟೀನ್ ಅವರು ಕೂಡ ಒಬ್ಬರು, ಇವರು ರಸಾಯನಶಾಸ್ತ್ರಜ್ಞರು. ಡಾರ್ವಿನ್ ಮತ್ತು ಲಮಾರ್ಕ್, ಪ್ಯಾಚರ್ ಮತ್ತು ಜೆನ್ನರ್. ಎಸ್, ದ ರೈಟ್ ಆನ್ಸರ್ ಇಸ್ ಜೀವಕೋಶ ಸಿದ್ಧಾಂತವನ್ನ ಮಂಡಿಸಿದಂಥ ವಿಜ್ಞಾನಿ ಸ್ಲೈಡನ್ ಮತ್ತು ಶ್ವಾನ್ ಎನ್ನುವಂಥದ್ದು. ಓಕೆ, ಹಾಗಾಗಿ ಆಯ್ಕೆ ಸರಿಯಾದಂಥದ್ದು ಎ. ಮುಂದಿನ ಪ್ರಶ್ನೆ ಗಮನಿಸೋಣ, ಕೊನೆಯ ಪ್ರಶ್ನೆ ಇವತ್ತಿನ ಅವಧಿಯಲ್ಲಿ. ಎಸ್, ನೋಡಿ ಏನಿದೆ ಮುಂದಿನ ಪ್ರಶ್ನೆ? ಜೀವಕೋಶದ ಒಳಭಾಗವನ್ನು ತುಂಬಿರುವ ಜೆಲ್ಲಿಯಂತಹ ದ್ರವ. ಜೆಲ್ಲಿ ಅಂತ ದ್ರವ ನಾನೇನಂತ ಹೇಳಿದೆ ಆಲ್ರೆಡಿ? ಎಸ್, ಸೈಟೋಪ್ಲಾಸಮ್. ಹೌದಾ? ಸೈಟೋಪ್ಲಾಸಮ್ ಅಂತೇಳಿ ಕರಿತೀವಿ. ಓಕೆ ಆತ್ಮೀಯ ಸ್ನೇಹಿತರೆ, ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.